ಲೇಪೋದ್ದಿ ನಿಮ್ ಸಂಬಂಧಿಕರು ಯಾರನ್ನ ಮಾರಮ್ಮಂಗ್ ಬಾ ದೇವ್ರಿಗೆ ಬಾ ಅಂತ ಏನಾರ ಕರೆದ್ರಿ ಆಸಾಡ ಶುರುವಾಯ್ತಲ್ಲ. ಅದಕ್ಕೆ ನೀನು ಈ ಆಸಾಡ್ದಾಗೆ ಬೋಲು ಮಾರಮ್ಮ ಬೋಲು ಮಾಟನ್ನು ಬೋಲು ಚಿಕನ್ನು ಎಷ್ಟು ತಿನ್ಕೊಳಕ್ ಆಯ್ತದೋ. ಮುಂದೆ ಹೆಂಗಿದ್ರು ಮುಂದಿನ ತಿಂಗಳು ಹೆಂಗಿದ್ರು ತಿಂತವ ಶ್ರಾವಣ ಅಲ್ವೇ, ಆಮೇಲೆ ತಿಂತೀವೋ ತಿನ್ನಕ್ಕಿಲ್ವೋ ಗೊತ್ತಿಲ್ಲ. ಎಷ್ಟು ಸಾಧ್ಯ ಆಯ್ತದೋ ಅಷ್ಟುನುವೆ ಚೆನ್ನಾಗಿ ಚೆನ್ನಾಗಿ ತಿನ್ಕೊಬಿಟ್ಟು ಮಜಾ ಮಾಡಿಬಿಡ್ಬೇಕು ಅನ್ನೋದೇನೇ ನನ್ನ ಆಸೆ. ಎಷ್ಟು ತಿನ್ಕೋಬೇಕು ಅಂತಂದ್ರೆ ಈ ವರ್ಷ ಬಿಡಕ್ಕಿಲ್ಲ. ಲೈ ನಿಮ್ ನೆಂಟ್ರನ್ನ ಕರೆದ್ಬಿಟ್ರೆ ಮಾರಮ್ಮಂಗ್ ಬಾ ಇಲ್ಲ ದೇವ್ರಿಗೆ ಬಾ ಅಂತ ಹೇಳ್ಬಿಟ್ಟು ನನ್ನಂತೂ ಪಕ್ಕ ಕರ್ಕೊಂಡು ಹೋಯ್ತೆ ತಾನೆ, ಫಿಕ್ಸ್ ತಾನೆ. ಲೇ ನೀನ್ ಬಿಟ್ಬಿಟ್ಟು ನಾನು ಹೋಯ್ತೀನ, ನೀನ್ ಬಿಟ್ಬಿಟ್ಟು ನಾನು ಕರ್ಕೊಂಡು ಹೋಗ್ದಂಗೆ ಇರ್ತೀನಿ ಇವಳೆ, ಕರ್ಕೊಂಡು ಹೋಯ್ತೀನಿ. ಆದ್ರೆ ಎಲ್ಲರನ್ನೂ ಕರ್ಕೊಂಡು ಹೋಗಕ್ ಆಯ್ತದ? ನೆಂಟ್ರುಗಳ್ನ ಮಾತ್ರ ಕರೆದಿರ್ತಾರೆ. ಪರವಾಗಿಲ್ಲ ಬಿಡು ಜಯಮ್ಮ, ನೀನು ಬೋಲ್ ಇಷ್ಟ ಅಲ್ವಾ ಮಟನ್ ಚಿಕನ್ ಅಂತ ಹೇಳಿದ್ರೆ ಯಾವ ದೇವರಾದ್ರೂ ಕರ್ಕೊಂಡು ಹೋಗ್ತೀನಿ ಹೇಳು. ಇವರು ನಮ್ಮ ಅಣ್ಣಯ್ಯವ್ರ ಊರಾಗೆ ಮಾಡ್ತಾರೆ ಅನ್ನಿಸ್ತದೆ, ಈ ಬರ 11ನೇ ತಾರೀಕೇನು ಮಾಡ್ತಾರೆ ಅನ್ನಿಸ್ತದೆ. ಅದೇ ಮುಂದಿನ ತಿಂಗಳು 11ನೇ ತಾರೀಕು ಅಂತ ಹೇಳ್ತಿದ್ರು. ಮಾರಮ್ಮ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಕರಿತೀನಿ ಹೇಳು, ಹೋಗನಿ. ನಿಮ್ಮ ಸಂಬಂಧಿಕರು ಎಷ್ಟೋ ಮೇಲು, ನಮ್ಮ ಸಂಬಂಧಿಕರ ಕಡೆ ಏನು ಮಾಡೋದೇ ಇಲ್ಲ. ದೊಡ್ಡದಾಗ ಮಾರಮ್ಮ ಅದು ಇದು ಅಂತ ಹೇಳ್ತಾರೆ. ಯಾರು ನಮ್ಮನ್ನು ಕರೆದು ಅಂತ ಉಪ್ಕಲ್ಲು ಹಾಕಿಲ್ಲ ನೋಡು. ಅಯ್ಯೋ ಮನೆ ಮಟ್ಟಿ ಮಾಡ್ಕೊಬಿಟ್ವಿ ನಾವು, ಮನೆ ಮಟ್ಟಿ ಮಾಡ್ಕೊಬಿಟ್ವಿ ನಾವು ಅಂತ ಹೇಳ್ತಾರೆ. ನಾನು ಆಸಾಡ ಶುರುವಾಗಿದ್ದ ದಿನ ಎಲ್ರಿಗೂ ಹೇಳ್ಕೊಬತ್ತಾ ಇದ್ದೀನಿ ಕರೀರಿ ಅಂತ ಹೇಳ್ಬಿಟ್ಟು. ನೋಡೇ ಸುಮ್ಮನೆ ಆಮೇಕಿಂದ ಆಸಾಡ್ದಾಗ ತಿನ್ಕೊಳ್ಳಿಲ್ಲ ಅಂದರೆ ಬೇರೆ ಟೈಮಾಗೇನು ಸಿಗ್ತದ ಹೇಳು. ಅದಕ್ಕೆ ಎಲ್ರಿಗೂ ಒಂದೊಂದು ರೌಂಡ್ ಹೇಳ್ಕೊಬಿಟ್ಟು ಬರ್ತೀನಿ. ನೀನಂತೂ ಮರೀದಿದ್ದಂಗೆ, ನನ್ನಂತೂ ಕರೀಲೇಬೇಕು. ಸರಿ ಸರಿ ಆಯ್ತು ಬಿಡೆ, ಕರೀತೀನಿ ಬಿಡೆ. ಏನಮ್ಮ ಇಬ್ರು ಮಾತಾಡ್ಕೊಂಡು ನಿಂತ್ಕೊಬಿಟ್ರಿ, ಏನು ಸಮಾಚಾರ? ಫ್ರೀ ಆಗೋಗ್ಬಿಟ್ಟಿದ್ದೀರಾ? ಓಹೋ ನೀವು ಬಂದೇನೆ ಸರಜಿ ಬಾ. ಯಾವನ ನಿಮ್ಮ ಸಂಬಂಧಿಕರದ್ದು ಅದನ್ನ ಮಾರಮ್ಮ ಇಲ್ಲ ದೇವ್ರು ಊಟ ಏನಾರ ಐತೇನೆ? ಹೂನೇ ಮುಂದಿನ ಶುಕ್ರವಾರ ಐತೆ. ಪಡಿಸ್ಲಮ್ಮಂಗೆ ದೇವ್ರಿಗೆ ಆರತಿ ಪೂಜೆ ಮೊರಿ ಪೂಜೆ ಎಲ್ಲನೂ ಐತೆ. ಹೌದೇ? ನಾನು ಕರ್ಕೊಂಡೋಗೆ ನಾನು ಬರ್ತೀನಿ. ಅಲ್ಲ ಜಯಮ್ಮ ಅನ್ಕತೈತೆ, ಇನ್ನು ಯಾಕೆ ಬಂದ್ಬಿಟ್ಟು ನಮ್ಮ ತಾಗೆಲ್ಲ ಕೇಳಿಲ್ಲ ಈ ಜಯಮ್ಮ ಅಂತ ಶುರು ಮಾಡ್ಕೊಬಿಟ್ಟ. ಎಲ್ಲ ಕಡೆನೂ ಕರ್ಕೊಂಡೋಗಿ ನಿನ್ನ ಫ್ರೆಂಡ ಇಲ್ಲ ಅಂದ್ರೆ ನೀನು ಗಂಡ ಮಾಡ್ಕೊಬಿಟ್ಟಿದ್ಯಾ ಜಯಮ್ಮನ ಅಂತ ಕೇಳ್ತಾರೆ ನಮ್ಮ ನೆಂಟ್ರು. ಆ ರೇಂಜು ಫೇಮಸ್ ಆಗೋಗ್ಬಿಟ್ಟಿದ್ಯಾ ನೀನಂತೂ. ಒಳ್ಳೆ ಕತೆ ನಿಂದಂತೂ. ಸರಿ ಬಿಡು ಆಯ್ತು ಬಿಡು, ಇನ್ನೇನಂತೆ ಕರಿತೀನಿ. ಇನ್ನೇನು ಐತಿ ಹೇಳು, ಮುಂದಿನ ಶುಕ್ರವಾರ ಏನೋ ಕರ್ಕೊಂಡೋಯ್ತೀನಿ ಬಾ ಹೋಗನಿ. ಆಯ್ತಾಯ್ತು, ಹೆಂಗೋ ಇನ್ನು ಪೊದ್ಯವ್ರದ್ದು ಐತೆ ನಿಮ್ದು ಐತೆ. ಇನ್ನು ನಮ್ಮೂರಾಗ ಯಾವತ್ತು ಮಾಡ್ತಾರೋ ಮಾರಮ್ಮನ ಇನ್ನೂ ಯಾವುದು ಮಾತುಕತೆ ಏನು ಮುಗ್ದಿಲ್ಲ. ಅಪ್ಪಂಗೆ ಏನು ಬಂದಿರೋದು ದೊಡ್ಡ ರೋಗ ಅಂತ ಹೇಳ್ಬಿಟ್ಟು ಊರ್ಗೌಡಂಗೆ ಸರ್ಸರ್ನ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಬಿಟ್ಟು ಮಾಡೋದ್ಬಿಟ್ಬಿಟ್ಟು ಇದು ಯಾವ ಅವತಾರ ಅಂತ ಹೇಳ್ಬಿಟ್ಟು ಆಡ್ತವನಪ್ಪ. ನಿಧಾನಕ್ಕೆ ಮಾಡ್ಲಿ ಸುಮ್ಕಿರಮ್ಮ, ದುಡ್ಡುಗಳು ಹೊಂದಿಸ್ಕೊಳ್ಳೋಣ. ಒಂದ್ಕಿತ ಮಾರಮ್ಮ ಬಂದು ಹೋಯ್ತು ಅಂದ್ರೆ ದುಡ್ದಿರೋ ದುಡ್ಡೆಲ್ಲ ಕಿತ್ಕೊಂಡು ಹೋಯ್ತದೆ. ಸುಮ್ಕಿರು, ಏನು ಹೊಸಿ ಜನ ಬರ್ತಾರ ನೆಂಟ್ರು. ಅವತ್ತು ನೋಡ್ಕೊಳ್ಳೋಣ, ನಿಮ್ಮ ಮನೆಗೋ ಇಲ್ಲ ಸರಜಿ ಮನೆಗೋ ಯಾರ ಮನೆಗಾರ ನಮ್ಮ ನೆಂಟ್ರನ್ನ ಕರ್ಕೊಬಿಟ್ಟು ಬಂದ್ರೆ ಹೇಳ್ತು ತಾಕಕ್ಕಿಲ್ಲ ಅಂತ ಹೇಳ್ತೀರಾ ನೀವು? ಬಿಲಾಲ್ ಬಿತ್ರಿ, ಇವ್ರ ನೆಂಟ್ರನ್ನೆಲ್ಲ ನೋಡ್ಕೊಳಕ್ಕೆ ನಮ್ಮನ್ನೇ ಅನ್ಕೊಬಿಟ್ಟವಳೆ. ನೆಂಟ್ರನ್ನ ಕರ್ಕೊಬಿಟ್ಟು ಬಂದು ನಮ್ಮನೆಗೆ ಬಿಡ್ತಾಳಂತೆ ಮಾರಮ್ಮನ ಹಬ್ಬಕ್ಕೆ. ನಮ್ಮ ನೆಂಟ್ರುಗಳನ್ನೇ ಸಂಭಾಳಿಸೋದು ನಮ್ಗೆ ಕಷ್ಟ ಆಯ್ತದೆ. ಒಬ್ಬೊಬ್ರು ಎರಡೆರಡು ಪಾವ್ ತಿನ್ಕೊಂಡು ಹೋಯ್ತಾರೆ ಅಂತದ್ರಾಗ ಇವಳ್ದು ಬೇರೆ. ಸರಿಯಾಗವಳೆ ಕಣೆ ಜಯಮ್ಮ. ಇದ್ರೆ ಜಯಮ್ಮನ್ ತರ ಇರ್ಬೇಕು, ತಲೆ ಕೆಡ್ಸ್ಕೊಂಡಿದ್ದಂಗೆ ಓಡಾಡ್ಕೊಂಡು ನೆಂಟ್ರನ ಬರ್ಲಿ ಯಾವನನ ಬರ್ಲಿ ಯಾವಳನ ಹೋಗ್ಲಿ ತಲೆನೇ ಕೆಡ್ಸ್ಕೊಳ್ಳಲ್ಲ ನೋಡು. ಕಂಡರ್ ಮನ ಕರ್ಕೊಂಡ್ಬಂದು ಉಣ್ಣಕ್ಕೆ ಇಕ್ತೀನಿ ಅಂತ ಹೇಳೋದು. ಈಗಿನ ಕಾಲದಾಗ ಅವಳಿಗಿನ ಬುದ್ಧಿವಂತ ಯಾರನ್ನ ಉಂಟೇನೆ ಬದ್ದಿ, ಅವಳೇ ಈಗಿನ ಕಾಲದಾಗ ಬುದ್ಧಿವಂತೆ ಬುಟ್ಟಾಕ. ನೋಡ್ದ ಹೆಂಗ್ ದುಡ್ಡು ಉಳಿಸ್ತಾಳೆ ಅಂತ. ಯಪ್ಪ ದೇವ್ರೆ, ಅವಳು ಬಾಳಕಾಯ್ತದ ಬಾಯ್ಲಿ. ಗಂಡವ್ರು ತಲೆ ಕೆಡ್ಸ್ಕೊಳ್ಳಲ್ಲ, ಸೊಸೆಯವ್ರು ತಲೆ ಕೆಡ್ಸ್ಕೊಳ್ಳಲ್ಲ, ಯಾರಾದ್ರೂ ತಲೆ ಕೆಡ್ಸ್ಕೊಳ್ಳಲ್ಲ. ಅವಳು ಮೊದ್ಲನೇ ತಲೆ ಕೆಡ್ಸ್ಕೊಳ ಅಂತೋಳೆ ಎಲ್ಲ ಬುಟ್ಟಾಕು. ಅವಳ ಕತೆಗೋದೆ ನೀನು. ಸರಿ ಸರಿ ನೋಡಿ, ಅಯ್ಯೋ ಹೊಲ್ದ ಕಡೆ ನಾನು ಹೋಗ್ಬಿಟ್ಟು ಬರೋಣ ತಗೆ. ಬೇಜಾರೈತೈತೆ ಹಂಗೆ ಓಡಾಡ್ಕೊಂಡ್ಬಿಟ್ಟು ಬಂದ್ ಬಾ. ಈ ಜಯಮ್ಮನ್ ಕತ್ಗೋಗು, ಈಗ ಮಾರಮ್ಮ ಮುಗ್ಗೆ ಗಂಟೆ ಉಳ್ದಿದೆ ಗೋಳು. ಓ ಬಾ ಬಾ ಹೋಗನ್ ಬಾ. ಪಾರಿ ಲೇ ಪಾರಿ. ಓ ಬಾರ ಜಯಮ್ಮ. ಏನ್ ಪರಿ ಸಂಸಾರ ಏನ್ ಮಾಡ್ತಿದ್ದೆ? ನೀನು ಏನೇ ಮಾಡ್ಲಿ ಮಂತಕ್ ನಡ್ಕೊಂಡು ಹೋಯ್ತಾ ಇದ್ದೆ ಸುಮ್ಕೆನೆ ನೀ ಹೊಲ್ತಾಗಿಂದ. ಹೌದೇನು? ಇನ್ನೇನು ಆಟಾಡ ಶುರುವಾಯ್ತಾ? ಇನ್ ಎಲ್ಲಾ ಕಡೆ ಮಾರಮ್ಮ ಸುರುವು. ಇನ್ ಶುರುವಾಯ್ತು ಬಿಡು. ಈ ಊರಾಗ ಅದ್ ಯಾವಾಗ ಮಾಡ್ತಾರೋ ನಾಕಾಣೆ ಕಣವ. ಈ ಊರಾಗೂ ಇನ್ನು ಏನು ಮಾತುಕತೆ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಅದ್ ಯಾವಾಗ ಮಾತುಕತೆ ಆಗದ್ ಯಾವಾಗ ಮಾಡ್ತಾರೋ ನಾಕಾಣೆ. ನನ್ ಗಂಡಿ ಹೇಳ್ತಿದ್ದ ಇನ್ನು 2ನೇ ವಾರದಾಗ ಮಾಡ್ತಾರಂತೆ ಅಂತ ಹೇಳ್ಬಿಟ್ಟು. ನೋಡ್ಬೇಕು ಹೇಳು. ಅದೇನೇ ಬೇಜಾರು. ನಿಮ್ ಸಂಬಂಧಿಕರಿಗೆ ಯಾವ್ದು ಇಲ್ವೇನ್ ಫಂಕ್ಷನ್ನು? ಯಾರು ಕರೀಲಿಲ್ವೇನು? ನಿನ್ ತವ್ರ ಮನೆಯವರು ಯಾರು ಕರೀಲಿಲ್ವೇನ್ ನಿನ್ನ ಮಾರಮ್ಮಂಗ್ ಬಾ ಅಂತ ಹೇಳ್ಬಿಟ್ಟು? ನಮ್ ದೊಡ್ಡಪ್ಪನ ಮಗಳು ಫೋನ್ ಮಾಡಿದ್ಲು ಕಣಮ್ಮಿ. ಅದ್ 8ನೇ ತಾರೀಕವ, 13ನೇ ತಾರೀಕು 11ನೇ ತಾರೀಕು ಏನೋ ಫಿಕ್ಸ್ ಆಯ್ತದೆ, ಬಂದ್ಬಿಡಿ ಒಂದಿನ ಮುಂಚೆ ಅಂತ ಹೇಳ್ಬಿಟ್ಟು ಹೇಳಿದ್ರು. 11ನೇ ತಾರೀಕು ಬೇಡ ಅನ್ನು. 11ನೇ ತಾರೀಕು ಇವರು ಸರೋಜಿ ಅವರ ಇದ್ರಾಗ ಐತಂತೆ ಒಂದು ಹಬ್ಬ. ನೋಡು 13ನೇ ತಾರೀಕು ಇಕ್ಕೊಬಿಟ್ರೆ ಸಂದಕ್ಕಿರ್ತದೆ. ಅವ್ರ ಊರಾಗಿದ್ರೆ ನಮ್ಮೂರ್ಗೆ ಏನಾಯ್ತದೆ, ಅವಳ ಪಡೆಗೆ ಅವಳು ಐತೆ, ನಮ್ಮ ಪಡೆಗೆ ನಾವು ಹೋಯ್ತೀವಿ. ಹಂಗಲ್ಲ, ಅವಳು ಹೇಳೋಳು ನನ್ನ ಕರಿತೀನಿ ಅಂತ ಹೇಳ್ಬಿಟ್ಟು ಅವಳ ಜೊತೆನೂ ನಾನು ಹೋಗ್ಬೇಕು. ಆಮೇಲೆ ಹೆಂಗಿದ್ರು ನೀನು ಕರ್ಕೊಂಡೋಯ್ತಿಯಲ್ವಾ 13ನೇ ತಾರೀಕಿನ ಫಂಕ್ಷನ್ ಆದ್ರೆ ನಿನ್ ಜೊತೆನೂ ಬರಬೇಕು. ಎರಡೂ ಒಂದು ದಿನ ಆಗ್ಬಿಟ್ರೆ ಊಟ ತಪ್ಪೋಗ್ಬಿಡ್ತದೆ ನನಗೆ. ಅದ್ರ ಬದಲು 11ನೇ ತಾರೀಕು ಅಲ್ಲೋಗಿ 13ನೇ ತಾರೀಕು ನಿಮ್ಮೂರಿಗೆ ಬಂದ್ಬಿಟ್ರೆ, ಅದೇ ನಿಮ್ಮ ಸಂಬಂಧಿಕರು ಫಂಕ್ಷನ್ಗೆ ಬಂದ್ಬಿಟ್ರೆ 2 ದಿನ 2 ಮಟನ್ ಊಟ ಸಿಗ್ದಂಗೆ ಆಗಕ್ಕಿಲ್ವ ನಂಗೆ? ಎಲ್ಲ ಜಯಮ್ಮ, ನಾನು ಇವನು ಕರೀಲೇ ಇಲ್ವಲ್ಲಿ ಬಾ ಅಂತ ಹೇಳ್ಬಿಟ್ಟು
ಈಗ ಹೇಳ್ತಿದ್ದೀನಲ್ಲ ಕರಿ ಅಂತ ಹೇಳ್ಬಿಟ್ಟು ಅಯ್ಯೋ ಬಾರೆ ನೀನ್ ನನ್ನ ಎಲ್ಲಿ ಬಿಟ್ಬಿಟ್ಟು ಐತಿಯಾ ಮಾರಮ್ಮಂಗ್ ಹೋಗ್ಬೇಕಾದ್ರೆ ನನ್ನ ಕರ್ಕೊಂಡು ಹೋಯ್ತಿಲ್ಲ ಕರ್ಕೊಂಡು ಹೋಗು ಬೋತೀನಿ ಫ್ರೀ ಆಗಿದ್ದೀನಿ ನನಗೂ ಮಾಡಕ್ಕೆ ಏನು ಕ್ಯಾಮೆ ಕೆತ್ತರ ಇಲ್ಲ ನನಗೂ ಕರ್ಕೊಂಡು ಹೋಗು ಬೋತೀನಿ ನಿನಗೂ ಹಬ್ಳನ್ ನೀವು ಹೋಗಕ್ಕೆ ಬೇಜಾರಾಯ್ತದೆ ಹೋಗೋಣ ತಿನ್ಕೊಳ್ಳೋಣ ಓಡಾಡ್ಕೊಳ್ಳೋಣ ದೇವ್ರ ನಮಸ್ಕಾರ ಮಾಡ್ಕೊಳ್ಳೋಣ ಹಂಗೇನೆ ಆಟಕ್ಕೆ ಬರೋಣ ಎಲ್ಲ ಬೊಟ್ಟಿ ಚೆಯ್ಯಮ್ಮ ಬಿಟ್ಟಿ ಮಟನ್ ಊಟ ಚಿಕನ್ ಊಟ ಅಂದ್ರೆ ಕಾಯ್ಕೊಂಡಿರ್ತಾಳೆ ಕಿತ್ತೋದಳು ಯಾವಾಗನ ಆಗ್ಲಿ ಬಂದಂತ ಬರ್ಲಾ 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 ಇದೇನೇ ಆಯ್ತು ಬರ್ಲಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಯಾಕೆ ಬುಟ್ಟಾಕು ಸುಮ್ಮನೆ ಅದು ಇದು ಅಂತ ಹೇಳ್ಬಿಟ್ಟು ಯಾಕೆ ಸುಮ್ಕೇನಿಯ ತಲೆ ಕೆಡ್ಸ್ಕೋಬೇಕು ಕರಿತೀನಿ ಅಂತ ಹೇಳಿ ಕಾಗೆ ಹಾರಿಸಿದ್ರು ಆಯ್ತು ನಾನು 13ನೇ ತಾರೀಕು ಬೆಳಿಗ್ಗೆ ಇಲ್ಲ 12ನೇ ತಾರೀಕು ಸಂಜೆನೇ ಬಂದ್ಬಿಟ್ಟು ಕೇಳ್ತೀನಿ ಯಾವಾಗ ಹೋಗೋದು ಅಂತ ಹೇಳ್ಬಿಟ್ಟು ಸೈನಾ ಅಯ್ಯೋ ಪೂಡ ತಗಿ ತಿನ್ನೋ ಟೈಮಾಗ ತಿನ್ಕೋಬೇಕು ಇವತ್ತೇ ಸಾಯ್ತೀವೋ ನಾಳೆಗೆ ಸಾಯ್ತೀವೋ ಫ್ಲೈಟ್ ನೋಡ್ದೆ ಡಮ್ ಅಂತ ಹೇಳ್ಬಿಟ್ಟು ಎಷ್ಟು ಜನ ಸತ್ರು ಅಂತ ಹೇಳ್ಬಿಟ್ಟು ನಾನು ಹಂಗೆ ಸತ್ಕಿತ್ತೋಗ್ಬಿಟ್ಟಿದ್ರೆ ಯಾರು ತಿನ್ನೋರು ಮಟನ್ನ ಸರಿ ಕಣೆ ಮಾರಿಬೇಡ ಫೋನಾರ ಮಾಡಿ ನಾನು ಬರ್ತೀನಿ ಆಯ್ತು ಬಿಡು ಕಾಲವನ್ನು ತಡೆಯೋರು ಯಾರು ಇಲ್ಲ ಈ ಜಯಮ್ಮನನ್ನು ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನನ್ನ ಫ್ರೆಂಡ್ಸಿಂದ ನನ್ನ ದೂರ ಮಾಡಲು ಎಂದು ಆಗಲ್ಲ ನನ್ನ ಸರ್ದಿ ಮುಗೀತು ಇವಾಗ ಶುರುವಾಯ್ತು ಇನ್ನು ಪೊದ್ದಿಗೂ ಇನ್ನು ಯಾರ್ಯಾರು ತಲೆ ತಿಂತಾಳೆ ಹೇಳೋ ಶುಳು ಕರ್ಕೊಂಡು ಹೋಗ್ಬಿಟ್ರೆ ಅಲ್ಲಿವ್ರಿಗೆಲ್ಲ ಫಿಟ್ಟಿಂಗ್ ಇಕ್ಬಿಟ್ಟು ಜಗಳ ಅಂತ ತಂದಿಕ್ಬಿಟ್ಟು ನಮ್ಮ ಸಂಬಂಧಿಕರ ಮಧ್ಯೆ ನಮ್ಮ ಮಧ್ಯೆನೇ ಅವ್ರು ಇಕ್ಬಿಟ್ಟು ಏನೋ ಮಾಡ್ಬಿಡ್ತಾಳೆ ಇವಳು ಯಾಕೆ ಬೇಕು ಇವಳು ಸವಾಸ ನನಗೆ ಹೋಗ್ಲಿ ಬಿಡು ಯಾಮರ್ಸ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ರೆ ಆಯ್ತು ನಾನು ಅಷ್ಟೇನೇ ನೋಡಿ ಸೀರಿಯಲ್ ಅದು ನೋಡೋ ಅಷ್ಟೊತ್ತಿಗೆ ಅಯ್ಯಪ್ಪ ಆಗಲೇ ಕರೆಂಟ್ ಪುಟ್ಟ ಅಂತ ತೆಗೆದ್ಬಿಟ್ಟ ಕಳ್ ನನ್ನ ಮಗ ಇಲ್ಲಾಂದ್ರೆ ಇನ್ನೊಂದು ಚೂರು ನೋಡಿದ್ರೆ ಎಲ್ಲ ಸೊರೋಗ್ಬಿಡೋದು ನಾನು ನೋಡ್ಬೇಕಾದ್ರೆ ಹಂಗೆ ತೆಗಿತಾನೆ ಕಣವ ಈಗ ಬರ್ತೈತೆ ಇನ್ನೊಂದ್ಸಲ ಎಪಿಸೋಡ್ ಅವಾಗ ನೋಡ್ಬೇಕು ಏನ್ ಚೇಕ ಏನೋ ಮಾಡ್ತಾ ಇದೀಯಾ ಏನ್ ಸಮಾಚಾರ ಫ್ರೀಯಾಗಿ ನಿಂತ್ಕೊಬಿಟ್ಟಿದ್ಯಲ್ಲ ಏನ್ ಮಾಡ್ತಿದ್ರಿ ಇದೇನ್ ಚೇಮ ಗಾಡಿ ಈ ಕಡೆಗೆ ಬಂದ್ಬಿಟ್ಟೈತಲ್ಲ ಸವಾರಿ ಸುಮ್ನೆ ಹಂಗೆ ಮಾತಾಡ್ಸ್ಕೊಂಡೋಗಣ ಅಂತ ಹೇಳ್ಬಿಟ್ಟು ಬಂದೆ ಇವನು ಯಾವನ ನಿಮ್ ಸಂಬಂಧದಾಗೆ ಮಾರಮ್ಮವೇನು ಫಂಕ್ಷನ್ನು ನಾಳೆನೇ ಒಂದು ಫಂಕ್ಷನ್ ಐತೆ ಆದ್ರೆ ನಿನ್ನ ಮಾತ್ರ ಕರ್ಕೊಂಡು ಹೋಗಲ್ಲ ಇದ್ಯಾಕ್ ಜೇಕ ಹಿಂಗಂತೀಗ ಫಂಕ್ಷನ್ ಐತೆ ಅಂದ್ರೆ ನಾನು ಕರ್ಕೊಂಡು ಹೋಗ್ಬೇಕು ತಾನೇ ಇಲ್ಲ ಕರ್ಕೊಂಡು ಹೋಗಕ್ಕಿಲ್ಲ ಸಾಕು ಹಿಂದಿನ ವರ್ಷ ನೀನು ಕರ್ಕೊಂಡು ಹೋಗಲ್ಲ ಮಾಡಿರೋ ಅವಾಂತರಗಳೆಲ್ಲನೇ ಸಾಕು ನಮ್ಮ ಅಣ್ಣನ ನೆಂಟ್ರಿಗೆ ಫಿಟ್ಟಿಂಗ್ ಇಕ್ಬಿಟ್ಟು ಎಷ್ಟೆಲ್ಲ ಕತೆ ಮಾಡ್ಬಿಟ್ಟಿದ್ದೀಗಲ್ಲ ನೀನಂತೂ ಈ ಪಿತ ನೀನು ಏನಾರ ಕರ್ಕೊಂಡು ಹೋಗ್ಬಿಟ್ರೆ ನನಗೆ ಬೀಳ್ತವೆ ಚೊಪ್ಲಿಯೇಟ್ ಯಾಕೆ ಬೇಕು ನನಗೆ ಇದೆಲ್ಲನೂ ಸುಮ್ಕೋಗು ನಾನೇನು ಜೇಕ ಮಾಡಿದೆ ಇರೋದನ್ನ ಇದ್ದಂಗೆ ಹೇಳಿದ್ರೆ ಹಂಗೆ ನೀ ಅಲ್ವಾ ಯಾರ ಕೈಲೂ ತಡ್ಕೊಳಕ್ಕಾಗಿಲ್ಲ ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದ್ಗೋದ್ರಂತೆ ನಂಗೆ ಮಾರೇಮುಗ್ ನಾನು ಬರ್ತೀನಿ ಕಣಕ ಲೇಜೇಮ ಸುಮ್ಕಿರ್ಲೆ ಬೇಡ ಸಂಬಂಧಿಕರ ಮಧ್ಯೆ ಬೇಡ ನಾವು ಫ್ರೆಂಡ್ಸ್ಗಳು ಸರಿ ಸಂಬಂಧಿಕರ ಮಧ್ಯೆ ಎಲ್ಲನೂ ಹೋಗ್ಬಿಟ್ರೆ ಸಂಡಕ್ಕಿರಕ್ಕಿಲ್ಲ ಸುಮ್ಕಿರ್ ನೀನು ಹಾಳಾಗೋಗ್ಲಿ ಬರ್ಬೇಕಾರೆ ಒಂದು ಟಿಫನ್ ಕ್ಯಾರಿನಾಗೆ ಸಾಂಬಾರಾದ್ರೂ ಹಾಕಬಿಡ್ ಬಾ ಹೆಂಗೋ ನನಗೂ ಆಸೆ ತಿನ್ನಕ್ ಬೋಲ್ ಆಸೆ ತಿಂದನ ಇದು ಕಳ್ಕತೀನಿ ಆಸೆಯ ನೆಂಟ್ರು ಮನೆಯಿಂದ ಸಾಂಬಾರ್ ಹಾಕ ಬರಕಾಯ್ತೀನಿ ಮಟನ್ ಸಾರ ಸುಮ್ಕಿರ್ ನಮ್ಮೂರಾಗೂ ಮಾಡ್ತಾರಲ್ಲ ತಿಂದ್ರಾಗಕ್ಕಿಲ್ವಾ ಮಾಡಿದಾಗ ತಿಂದಾಗ ಅವತ್ತು ಊರಾಗೆಲ್ಲ ಒಂದು ದಿನ ಮಾಡಿರ್ತಾರೆ ನಿಮ್ಮ ಮನೆಗೂ ಪದ್ದಿ ಮನೆಗೂ ಪಾರಿ ಮನೆಗೂ ನಮ್ಮ ಮನೆಗೂ ಎಲ್ಲಿ ತಿಂತೀಗ ಬೇರೆ ಮನೆಗೆ ತಿಂದಷ್ಟು ರುಚಿ ಬರಕ್ಕಿಲ್ಲ ಆಯ್ತಾಗ ತಗೊಬಿಟ್ಟು ಬರ್ತೀನತ್ತ ಸರಿ ಆಯ್ತು